ನಮಸ್ಕಾರ ಎಲ್ಲರಿಗೂ. ತುಂಬ ವಿಶೇಷವಾದ ಸಿನಿಮಾ ಬಗ್ಗೆ ಹೇಳಬೇಕು. ಈ ಸಿನಿಮಾದ ಹೆಸರು ಪಪ್ಪಿ. ಈ ಪಪ್ಪಿ ಚಿತ್ರದ ವಿಶೇಷ ಏನಂತಂದರೆ ಇಲ್ಲಿ ಪಪ್ಪಿನೇ ತುಂಬ ವಿಶೇಷ ಅಂತ ಹೇಳ್ಬೋದು. ಆದರೆ ಇದರ ಸುತ್ತ ಇರುವಂಥ ಬದುಕು, ಅದರ ಒಂದು ವಿಶೇಷವಾದ ಜಾಗ, ಹಾಗೆಯೇ ಪಾತ್ರವರ್ಗಗಳು, ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಷೆ ಮಾತಾಡುವಂಥ ಜನ, ಅವರ ಜೀವನ, ಅವರ ಒಂದಷ್ಟು ಕಷ್ಟಗಳು ಎಲ್ಲವನ್ನೂ ಇಲ್ಲಿ ತೋರಿಸಿರುವಂಥದ್ದು. ಒಂದು ಕಡೆ ಹಾಸ್ಯ, ಇನ್ನೊಂದು ಕಡೆ ಅವರ ನಿಜವಾದ ಜೀವನ ಎಲ್ಲವೂ ಇರುತ್ತೆ. ಇಲ್ಲಿ ಬರುವಂಥ ಮಕ್ಕಳು, ಆ ಮಕ್ಕಳ ಜೀವನದಲ್ಲಿ ಒಂದು ಪಪ್ಪಿ ಬರುತ್ತೆ. ಆ ಪಪ್ಪಿ ಬಂದ ಆದಮೇಲೆ ಆಗುವಂಥ ವ್ಯತ್ಯಾಸಗಳು, ಹಾಗೆಯೇ ಹಾಸ್ಯದ ಸನ್ನಿವೇಶಗಳು ಎಲ್ಲವೂ ಈ ಒಂದು ಪಪ್ಪಿ ಚಿತ್ರದಲ್ಲಿ ನಮಗೆ ಸಿಗುತ್ತೆ. ಈ ಒಂದು ಚಿತ್ರದ ಟ್ರೈಲರನ್ನು ನೋಡಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಅವರು ತುಂಬ ಖುಷಿಪಟ್ಟಿರುವಂಥದ್ದು. ಆ ಖುಷಿಯನ್ನು ಸುಮ್ಮನೆ ಹೇಳಿ ಹಾಗೆ ಹೋಗಿಲ್ಲ. ಅಲ್ಲಿ ಅಂದರೆ ಮಕ್ಕಳು ಏನಿದ್ದಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಮಕ್ಕಳು, ಆ ಮಕ್ಕಳಿಗೆ ಸೈಕಲನ್ನು ಕೊಡಿಸಿರುವಂಥದ್ದು. ಆ ಸೈಕಲ್ ಕೊಡಿಸಿ ಅವ್ರ ಜೊತೆಗೆ ಸುಮಾರು ಹೊತ್ತು ಕಳೆದು ಫೋಟೋಗಳನ್ನು ತೆಗೆಸಿ ಆ ಪಪ್ಪಿ ಏನಿದೆ ಅದನ್ನು ಕೈಲಿ ಹಿಡ್ಕೊಂಡು ಆ ಮಕ್ಕಳ ಜೊತೆ ಒಂದಷ್ಟು ಟೈಮ್ ಕಳೆದಿರುವಂಥದ್ದು ಈ ಫೋಟೋಗಳೇನಿದೆ ಇದರಲ್ಲಿ ನೀವು ನೋಡಬಹುದು. ಸೊ ವಿಶೇಷ ಆದರೆ ಇನ್ನು ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರು ಈ ಒಂದು ಚಿತ್ರವನ್ನು ಅರ್ಪಿಸಿರುವಂಥದ್ದು, ಪ್ರೆಸೆಂಟ್ಸ್ ಅಂತ ಏನು ಹೇಳ್ತೀವಿ ಆ ಒಂದು ಕೆಲಸ ಮಾಡಿ ಸಪೋರ್ಟ್ ಮಾಡಿರುವಂಥದ್ದು ಈ ಚಿತ್ರಕ್ಕೆ. ಈ ಚಿತ್ರದ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಹಾಗೆಯೇ ಕಲಾವಿದರ ಬಗ್ಗೆ ಹೇಳಬೇಕು, ಹಾಗೆಯೇ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಜೊತೆಗೆ ಕ್ಯಾಮರಾಮ್ಯಾನ್, ಹಾಗೆಯೇ ನಿರ್ಮಾಪಕರು ತುಂಬ ಮುಖ್ಯವಾದ ವ್ಯಕ್ತಿ ಆಗುತ್ತಾರೆ ಈ ಸಿನಿಮಾಕ್ಕೆ. ಸೊ ಅವ್ರ ಹೆಸರು ಹೇಳಬೇಕು. ಫಸ್ಟು ನಿರ್ಮಾಪಕರ ಹೆಸರು ಹೇಳ್ತೀನಿ ನಾನು. ನಿರ್ಮಾಪಕರ ಹೆಸರು ಅಂದಪ್ಪ ಸಂಕನೂರ್. ಇವರು ಈ ಚಿತ್ರಕ್ಕೆ ದುಡ್ಡು ಹಾಕಿರುವಂಥದ್ದು. ಹಾಗೆಯೇ ಬಿ ಸುರೇಶ್ ಬಾಬು ಈ ಚಿತ್ರಕ್ಕೆ ಕ್ಯಾಮ್ರಾ ವರ್ಕ್ ಮಾಡಿರುವಂಥದ್ದು. ಇನ್ನು ನಿರ್ದೇಶಕರು ಅಂತ ಬಂದರೆ ಆಯುಷ್ ಮಲ್ಲಿ ಏನಿದ್ದಾರೆ ಇವರು ಈ ಚಿತ್ರಕ್ಕೆ ನಿರ್ದೇಶನ ಮಾಡಿರುವಂಥದ್ದು. ಶ್ರೀಧರ್ ಕಶ್ಯಪ್ ಹಾಗೂ ರವಿ ಬಿಲ್ಲೂರು ಇವರು ಈ ಚಿತ್ರಕ್ಕೆ ಸಂಗೀತ ಕೊಟ್ಟಿರುವಂಥದ್ದು. ಇಷ್ಟು ವಿಶೇಷವಾಗಿರುವಂತಹ ಅಥವಾ ಇಷ್ಟು ವಿಶೇಷವಾದ ತಂಡ ಈ ಒಂದು ಪಪ್ಪಿ ಅನ್ನುವಂಥ ಚಿತ್ರವನ್ನು ಮಾಡಿರುವಂಥದ್ದು. ಇನ್ನು ಮಕ್ಕಳ ವಿಚಾರಕ್ಕೆ ಬಂದರೆ ಜಗದೀಶ್ ಕೊಪ್ಪಳ್, ಹಾಗೆಯೇ ಆದಿತ್ಯ ಸಿಂಧನೂರ್, ಹಾಗೆಯೇ ಅದೃಷ್ಟ ಸಂಕನೂರ್ ಇವರು ಈ ಚಿತ್ರದ ಪ್ರಮುಖ ಪಾತ್ರವನ್ನು ಮಾಡಿರುವಂಥದ್ದು. ಇನ್ನೂ ಸಾಕಷ್ಟು ಪಾತ್ರಗಳಿದೆ. ಈ ಚಿತ್ರ ಮೇ 1ನೇ ತಾರೀಕು ಗುರುವಾರ ದಿನ ರಿಲೀಸ್ ಆಗಿದೆ. ರಮ್ಯಾ ಅವರು ಈ ಚಿತ್ರವನ್ನು ನೋಡ್ತೀನಿ ಅಂತ ಹೇಳಿರುವಂಥದ್ದು. ತುಂಬ ಖುಷಿಪಟ್ಟಿದ್ದ ಸಿನಿಮಾ ಇದು. ಯಾಕಂದರೆ ಅವರು ಟ್ರೈಲರ್ ನೋಡಿರುವಂಥದ್ದು, ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಅಥವಾ ಹಾಗೆಯೇ ಈ ಖುಷಿಯನ್ನು ವ್ಯಕ್ತಪಡಿಸಿರುವಂಥದ್ದು ಹೇಳ್ತಾ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂಗೆ ಮತ್ತಷ್ಟು ಇನ್ನಷ್ಟು ಮಾಹಿತಿ ಕೊಡ್ತಾನೆ ಇರ್ತೀನಿ. ಯಾಕಂದರೆ ಈ ಸಿನಿಮಾ ವಿಶೇಷವಾಗಿ ಕಾಣ್ತಾ ಇದೆ. ಬೇರೆ ಥರದ ಒಂದು ಸಿನಿಮಾ, ಬೇರೆ ಲೆವೆಲ್ಗೆ ಹೋಗ್ಬೋದು ಅಂಥೇಳಿ ಒಂದು ನಿರೀಕ್ಷೆ ಇದೆ. ಇನ್ನುಳಿದಂತೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಇಷ್ಟು ಸದ್ಯಕ್ಕೆ ಬೇರೆ ಬೇರೆ ಸಿನಿಮಾ ಅಥವಾ ಬೇರೆ ಬೇರೆ ವಿಚಾರಗಳು, ಸಿನಿಮಾ ರಿಲೇಟೆಡ್ ವಿಚಾರಗಳನ್ನು ಕೊಡ್ತಾನೆ ಇರ್ತೀನಿ. ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಸದ್ಯಕ್ಕೆ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಮಸ್ಕಾರ.